ಪರೀಕ್ಷೆ ಮಾಡ್ತಿದ್ದೆ. ತುಂಬಾ ಸಮಸ್ಯೆ ಉಂಟು. ಹೌದೌದು. ನಿಮ್ಮ ಮೆದುಳು ಕೆಳಗೆ ಬಂದಿದೆ, ಮೇಲೆ ಹೋಗಿದೆ, ಅಪಾಯ. ನಂಗೆ ಗೊತ್ತಾಯ್ತಲ್ಲ ಅದೇ, ಗೊತ್ತಾಗಿ ಹೇಳ್ತಾ ಇದ್ದಿದ್ದು. ಮೂರ್ಖ ಶಿಖಮಣಿ ನಡೆಯ ಮುಂದೆ. ಆರೋಗ್ಯ ಸರಿ ಉಂಟು. ಸ್ವಲ್ಪ ಆಲೂಗಡ್ಡೆ ತಿನ್ನುವುದು ಕಡಿಮೆ ಮಾಡಿ. ಇಲ್ಲ ಓಯ್, ಈ 15 ವರ್ಷಕ್ಕೆ ಏನು ತೊಂದರೆ ಇಲ್ಲ. ಆಮೇಲೆ ಸ್ವಲ್ಪ ಬೇಡ, ಬೇಡ ನಾನ್ ಬೇಡ ಅಂದ್ರೆ ಆಗ್ತದೆ. ಹೇಳುದು ಬೇಡವಾ? ಹಾಗೆ ಆಗ್ತದೆ ಅಂತ ಭರವಸೆ ಉಂಟು. ನಾ ಸುದ್ದಿ ಬರ್ಲಿಕ್ಕಿಲ್ಲ, ಅಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಏನು ಉಂಟು ಅಂತ ಬೇಕಲ್ಲ. ಜೀವಿತಾವಧಿ ಉಚಿತ ವಿಮೆ ಉಂಟು, ಹಾಗಾಗಿ ನೀ ಎಂತ ಮಾಡುದು? ನಮ್ದು ಹಾಗೆ ಪಾಪ, ಅವರಿಗೆಲ್ಲ ಉಚಿತ ಮಾಡಬೇಕಲ್ಲ. ನಮಸ್ಕಾರ. ನಮಸ್ಕಾರ. ಪರಿಚಯ ಆಯ್ತಾ? ವೈದ್ಯ ಅಂತ ಗೊತ್ತಾಯ್ತು. ಅಷ್ಟೆಲ್ಲ ಗೊತ್ತಾಯ್ತಲ್ಲ. ಪುಣ್ಯ. ಎಲ್ಲಿಂದ ಬಂದ್ ಸತ್ತವನು ಗೊತ್ತಾಯ್ತು, ಎಲ್ಲಿಂದ ಬಂದವನು ಗೊತ್ತಾಯ್ತು. ನಿಮ್ಗೆ ಗೊತ್ತುಂಟು. ಹೇಳ ಹೇಳ. ವೈದ್ಯ ಶಿಖಾಮಣಿ, ನಾಡಿ ಪಂಡಿತ, ಸರ್ವರೋಗ ಸಂಜೀವಿನಿ, ಶ್ರೀ 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 ಚಿಂತಾಮಣಿಯವರು ಅಂತ ಹೇಳಿದ್ರೆ ನಾವೇ. ಹೌದಪ್ಪ ಸ್ವಾಮಿ. ಈ ವಿದ್ಯೆ ಕಲಿಬೇಕು ಅಂತ ಅದನ್ನ ನಾನು ಮಾಡಿದ ಪ್ರಯತ್ನ ಎಷ್ಟು ಗೊತ್ತುಂಟ? ಎಷ್ಟು? ನನ್ನ ಅಣ್ಣ ಇದ್ದಾನಲ್ಲ ಇವ ರಾಮಚಂದ್ರ. ರಾಮಚಂದ್ರ ಅಣ್ಣನ ಹೆಸರು ಗೊತ್ತಿದೆ. ರವಿಚಂದ್ರನ? ರವಿಚಂದ್ರನ. ಹೇಮಚಂದ್ರ. ಹೇಮಚಂದ್ರ ಹೇಳಿದ, ತಮ್ಮ ನೀ ವಿದ್ಯೆ ಕಲಿಬೇಕು, ಒಳ್ಳೆ ಹೆಸರು ಮಾಡ್ಬೇಕು ಅಂತ ಹೇಳಿದ. ಗುರುಮಠಕ್ಕೆ ಹೋದೆ. ಹೋದವನು ತಡ ಮಾಡ್ಲಿಲ್ಲ. ಅಲ್ಲಿ 30 ಲಕ್ಷ ಕೇಳಿದ್ರು. ಪ್ರಥಮದಲ್ಲಿ ಕೊಟ್ಟಿದ್ದೆ 30 ಲಕ್ಷ. ಅಯ್ಯಯ್ಯ ಅಂದ್ರೆ ಉತ್ತಮ ಅಂಕ ಗಳಿಸಿ ಸ್ಥಾನ ಪಡೆದಲ್ಲ. ಇದು ಆಡಳಿತ ಮಂಡಳಿ ಸ್ಥಾನ ಅಷ್ಟೇ. ಆಮೇಲೆ ಬೇಡ ಮಾಡಿದ್ರೆ ಆ ವಿದ್ಯೆ ಕಲಿಯೋದು ಕೊಲ್ಲಿಗೆ ಹೋಗುದು ಯಾರಿಗೂ ಬೇಡ ನೋಡಿ. ಒಬ್ಬರಲ್ಲೂ ಕನ್ನಡ ಬರುವವರಿದ್ರೆ ಎಲ್ಲ ವಿದೇಶದವ್ರೆ, ಎಲ್ಲ ಟುಸು 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 ಅಂತ ಮಾತಾಡ್ಕೊಳ್ಳೋದು. ಹೌದಪ್ಪ. ಒಂದು ಕಪ್ಪೆ ನೋಡ್ಲಿಕ್ಕಿಲ್ಲ, ಒಂದು ಹಾವು ನೋಡ್ಲಿಕ್ಕಿಲ್ಲ. ಅದು ಹಿಡ್ಕೊಂಡು ಬಂದ್ರು ಸಿಗದಿಲ್ಲ. ಅದು ಕೊರಳೆಲ್ಲ ತೆಗಿಯೋದ. ಅಯ್ಯಪ್ಪ, ಅದು ನೋಡಿ ನಾ 3 ದಿವಸ ಊಟವೇ ಮಾಡ್ಲಿಲ್ಲ. 15 ದಿನ ಕಡಿದಿದ್ದ. ಅಲ್ಲಪ್ಪ, ನಾನು ಅವಲಕ್ಕಿ ತಿನ್ಕೊಂಡಿದ್ದೀನಿ, ನಂಗೆ ಊಟವೇ ಸೇರ್ಲಿಲ್ಲ ಅಂತ. ಏನ್ ಮಾಡುವ ಹೇಳಿ? ಅಷ್ಟೆಲ್ಲ ಕಲ್ತೆ ನಾನು. ಕಲ್ತವ ಮತ್ತೆ ಎಂತದ್ದು. ಈಗ ಒಬ್ಬೊಬ್ರು ಹೇಳುವುದು, ನಾನಿಲ್ಲ ಬಂದ ತಕ್ಷಣ ಕೆಲವರು ಆರೋಗ್ಯ ಸರಿ ಇಲ್ಲದೆ ಇದ್ದವರು ಬಂದ್ರು, ಅವ್ರಿಗೆ ಔಷಧಿ ಕೊಟ್ಟಿದ್ದು ಗುಣ ಆಯ್ತು ನೋಡಿ. ಸುಮ್ಮನೆ ಹೇಳಿದ್ರಾಗ್ಲಿಲ್ಲ. ಗುಣ ತಕ್ಷಣ ಅವ್ರು ಹೇಳುವುದೇನು ಗೊತ್ತುಂಟ? ಆ ವೈದ್ಯರು ಎಲ್ಲಾ ದೃಷ್ಟಿಯಲ್ಲೂ ಅಡ್ಡಿಲ್ಲ, ಆದ್ರೂ ಒಂದು ಹಣ ಹೆಚ್ಚು ತಕೊಂಡ್ರು ಅಂತ ಹೇಳುವುದು. ತಕೊಳ್ಳೋದ್ರಲ್ಲಿ ಏನ್ ತಪ್ಪುಂಟು? ಆದ್ರೆ ಅವ್ರದ್ದು ತಪ್ಪಿಲ್ಲ. ನಾನೆಲ್ಲ 30 ಲಕ್ಷ ತುಂಬಿದ್ದು ಇವ್ರು ಗೊತ್ತುಂಟ. ಅದಕ್ಕೆ ಹೀಗೆ ಹೇಳುವುದು. ನನಗೆಲ್ಲ ಗೊತ್ತುಂಟು ನೋಡು. ಹಡಿಯುವುದರಿಂದ ಹಿಡಿದು ನಾನು ಹಡಿಯುವುದಿಲ್ಲ, ಮತ್ತೆ ಅಲ್ಲಿಂದ ಪ್ರಾರಂಭ. ಹೊಡಿಯುವುದವರೆಗೂ ಸತ್ತವರನ್ನು ಪರೀಕ್ಷೆ ಮಾಡ್ತೇನೆ. ಹೌದಪ್ಪ. ಯಾವ್ಯಾವ ತಜ್ಞ ನಾನು? ಬಾಯಿ ತಜ್ಞ, ಮೂಗ್ ತಜ್ಞ, ಕಿವಿ ತಜ್ಞ, ಕೈ ತಜ್ಞ, ಕಾಲ್ ತಜ್ಞ, ಎದೆ ತಜ್ಞ, ಕಣ್ಣಿ ತಜ್ಞ. ಕಣ್ಣಿ ಎಲ್ಲ ಇದೆ. ಕಣ್ಣು ತಜ್ಞ. ಯಾವ್ಯಾವ ಬಿಟ್ಟು ಹೋಯ್ತು ಅದೆಲ್ಲ ತಜ್ಞ ನಾನೇ. ಹೌದಪ್ಪ. ಅಷ್ಟು ನಿನ್ಗೆ ಕನ್ಸನ್ ಸಾಕು ಮಾಡಿ. ಅಷ್ಟು ನಿನ್ಗೆ ಕನ್ಸನ್ ಸಾಕು ಎಲ್ಲ. ಹೌದು ಸ್ವಾಮಿ. ಇಲ್ಲಿ ಒಂದು ವಿದ್ಯೆ ಬಂದಿತ್ತು. ನನ್ನ ಅಣ್ಣ ಹೇಳ್ದ, ಶಿವಮಣಿ ಅವರಿದ್ದಾರಲ್ಲ, ಅವ್ರ ಆರೋಗ್ಯ ಸರಿ ಇಲ್ಲ, ಆದಷ್ಟು ಬೇಗ ಅವರನ್ನು ಗುಣಪಡಿಸುವಂತ ಹೊಣೆಗಾರಿಕೆ ನಿನ್ನದ್ದು ಅಂತ ಹೇಳಿದ. ಏನ್ ಮಾಡುವ ಹೇಳಿ? ಗುಣಪಡಿಸಬೇಕು ಅಂತ ಆದ್ರೆ ಕಾಡಿಗೆ ಹೋಗ್ಬೇಕು, ನಾನಾ ರೀತಿಯ ಸೊಪ್ಪನ್ನು ತರಬೇಕು. ಸೊಪ್ಪು ಅಂದ್ರೆ ಯಾವ್ಯಾವ ಬೇಕು ಈ ಕಾಯಿಲೆಗೆ ತರಬೇಕು. ಹಾಗೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ. ಹೋಗುವಾಗ ನೀನು ಒಬ್ಬನೇ ಹೋಗುವುದಲ್ಲ, ನಿನ್ ಜೊತೆಲಿ ಒಬ್ಬರು ಜನರು ಹೋಗ್ತೆ ಅಂತ ಹೇಳ್ದ. ಜನರಿದ್ದಾರೆ, ಅವನನ್ನು ಕರ್ಕೊಂಡು ಹೋಗ್ಬೇಕು. ಎಲ್ಲೋದ? ಏ ಶಿವ್ ಸರ್, ಶಿವ್ ಸರ್. ವೈದ್ಯರೇ, ಎಂತ ಕತೆ ಗೊತ್ತಿಲ್ಲ. ಬೆಳಗ್ಗೆ ಶುರು ಆಗಿದೆ, ಎಲ್ಲ ದುರಿಸ್ತಾ ಉಂಟು. ಎಲ್ಲ ದುರಿಸ್ಕೊಂಡ್ರು ಕಳ
ಕಡಿಮೆ ಆಗುವುದೇ ಇಲ್ಲ. ಹೌದಾ? ಹೌದು. ಸ್ವಲ್ಪ ನೀವು ವೈದ್ಯರ ತಿಂಡಿ ಮಾಡುವವರ? ಇದು ದ್ವಾಸೆಗೆ ಮುಚ್ಚುದಲ್ಲ ಇದು. ವೈದ್ಯ ನಾನಾ ನೀನು? ಮತ್ತೆ ಇದು ಪರೀಕ್ಷೆ ಮಾಡುವುದು. ಇದು ಪರೀಕ್ಷೆ ನೋಡಿದ ಹೌದು. ಹೆಚ್ಚು ತಿನ್ಬೇಡಿ, ಯಾಕೆ? ಗಂಟು ಹೋಗ್ತದೆ. ಯಾವ್ದು ಗೊತ್ತಿಲ್ಲ. ಅದು ಮುಚ್ಚಿಟ್ರೆ ಸಂಸಾಯ ನೀನು ಹೀಗೆ ಇಲ್ಲ. ಎಂತಾಯ್ತಾ? ಬೇಗ ಹೇಳಿ ಮಾರೆ, ನಂಗೆ ಹೆದರಿಕೆ ಆಗ್ತಾ ಉಂಟು. ಹೇಳಲಿಕ್ಕೆ ಬೇಸರ ಆಗ್ತಾ ಉಂಟಪ್ಪ. ಯಾಕೆ ಬೇಸರ? ಇನ್ನು ಹಿಂದ್ಗಡೆ ನೋಡ್ದೆ ನಾನು. ಅದ ಹಿಂದ್ಗಡೆ ಮೈ ಎಂತಕ್ಕೆ? ನೋಡ್ದೆ ನಾನು. ಏನಾಯ್ತು? ಕಪ್ಪು ಗಾಯ ಆಗಿದೆಯಪ್ಪ. ಕಪ್ಪು ಗಾಯ? ಹೌದೌದು. ಅಯ್ಯೋ, ನಂಗೆ ಕಾಣ್ಲಿಲ್ಲಲ್ಲ ಮಾರ್ರೆ. ಹಿಂದ್ ಕಾಣುವುದಿಲ್ಲ, ಹಿಂದ್ಗಡೆ ಉಂಟಲ್ಲ ಗಾಯ. ಹೌದು. ಹಾಗೆ ಕಪ್ಪು ಗಾಯ ಆಗಿದೆ. ಆಮೇಲೆ ಇನ್ನು ಸ್ವಲ್ಪ ದಿವಸ ಹೋದ್ರೆ 15 ದಿವಸ ಹೋದ್ರೆ ಹಾ. ಆ ಗಾಯ ಹಾ. ಕೆಂಪಾಗ್ತದಪ್ಪ, ಕೆಂಪಾಗ್ತದೆ. ಕಪ್ಪಿದ್ದು ಕೆಂಪಾಗ್ತದೆ. ಹೌದೌದು. ಆಮೇಲೆ ಮತ್ತು 15 ದಿವಸ ಹೋಗ್ಬೇಕು. ಹಾ. ಕೆಂಪಾದ ಗಾಯದಲ್ಲಿ ಹಾ. ಇಷ್ಟಿಷ್ಟು ಹುಳ ಆಗ್ತದಪ್ಪ, ಇಷ್ಟಿಷ್ಟು ಹುಳ. ಅಯ್ಯೋ ದೇವ್ರೇ. ಮತ್ತು 15 ದಿವಸ ಬಿಟ್ರೆ ಆಮೇಲೆ ನೀನ್ ಇಲ್ಲಿರುವುದಿಲ್ಲಪ್ಪ, ಇಲ್ಲಿರುವುದಿಲ್ಲ. ಮತ್ತೆಲ್ಲ ಹೋಗ್ತೆ? ನೀನು ಮೇಲ್ ಹೋಗ್ತೀಯಪ್ಪ, ಮೇಲ್ ಹೋಗ್ತೀಯ. ಒಂದ್ ಸಮಾಧಾನ, ಏನು? ನೀವು ಅಲ್ಲೇ ಇರ್ತೀರಲ್ಲ ನನಗಲ್ಲಿ ಏನ್ ಕೆಲಸ? ಔಷಧಿ ಕೊಡ್ಲಿಕ್ಕೆ. ನಾನಿಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಇರುವುದು. ಮತ್ ಮೇಲಂದ್ರೆ ಎಲ್ಲಿ? ನೀ ಸತ್ತು ಹೋಗ್ತೀಯ ಅಂತೇಳಿ. ಸತ್ತು ಹೋಗ್ತಾ? ಹೌದು. ಅಯ್ಯೋ, ನನಗೆ ಅದೇ ಬೇಸರ. ಏನು? ನೀನು ಹೋದ ಮೇಲೆ ನಿನ್ನ ಸ್ಥಾನವನ್ನು ತುಂಬಿಸುವುದಕ್ಕೆ ಯಾರಿದ್ದಾರಪ್ಪ, ಯಾರಿದ್ದಾರೆ ಈಗ? ನೀವೇ ಬಹಳ ದುಃಖ ಮಾಡ್ತಾ ಇದ್ದೀರಿ. ಬೇಸರ ಅಲ್ಲ? ನಾನು ಹೋದ್ರೆ ನಿಮಗೆ ಅನುಕೂಲ ಅಲ್ಲ. ಯಾರು ಕನ್ಸಲ್ಲೂ ನಾಗ ಎಣಿಸ್ಕೊಳ್ಳುವನು ಹಾಗೆ ಎಣಿಸ್ಕೊಂಡ್ರೆ ಆಗುದಿಲ್ಲ, ಮಾಡ್ಬೇಕು. ಬೇಡ ಬೇಡ ಅದು ನೋಡ್ವಾ. ಅಲ್ಲ, ಔಷಧ ಕೊಡಿ, ಔಷಧ ಕೊಡಿ. ಔಷಧ ಕೊಡಬಹುದಿತ್ತು. ಆದ್ರೆ ಕೊಡ್ಲಿಕ್ಕೆ ನನ್ನಲ್ಲಿ ಈಗ ಏನಿಲ್ಲ. ನನ್ನೊಂದು ಉಳಿಸಿ ಮಾರ್ರೆ. ಇನ್ನು ಉಳಿಸುವ. ಹೌದಾ? ಒಂದ್ ಕೆಲಸ ಮಾಡಿ. ಭಯ. ಈ ಶಿವಮಣಿಯವರಿಗೆ ಆರೋಗ್ಯ ಸರಿ ಇಲ್ಲ. ಹೌದು, ನಾನೇ ಚಾಕರಿ ಮಾಡ್ತಿದ್ದೆ ದಿವಸ. ಹಾ. ಈಗ ಔಷಧಿ ತರ್ಲಿಕ್ಕೆ ನಾ ಕಾಡಿಗೆ ಹೊರಟಿದ್ದೇನೆ. ಅಲ್ಲಿಗೆ ನನ್ ಜೊತೆ ನೀನು ಬರ್ತೀಯ. ನಾ ಬಂದ್ರೆ ನಿನಗೆ ಬೇಕಾದ ಔಷಧಿಯನ್ನ ಅಲ್ಲಿ ಕೊಡಿಸ್ತೇನೆ. ಒಳ್ಳೆ ಸಿಗ್ತದ? ಅಲ್ಲೇ ಸಿಗ್ತದೆ. ಕೊಡ್ತಾರಲ್ಲ? ಹೌದೌದು. ಅಡ್ಡಿಲ್ಲ. ಅಡ್ಡಿಲ್ಲ. ಅಡ್ಡಿಲ್ಲ, ಹೋಗು. ಇದು ಚೀಲ ಚೀಲ. ಅಲ್ಲಿ ಕೈ ಕೊಡು, ಕೈ ಕೊಡು. ಬೇಗ. ಸಾಯ್ಲಿಕ್ಕೆ ಮಾರ್ಯಾರೆ. ಸ್ವಲ್ಪ ಹೊತ್ತಾಗಲಿ ಏನು ತುರಿಸ್ತಾ ಉಂಟು, ಪುರ್ಸೋತಿಲ್ಲ. ಕಂಬಳಿ ಹುಳ. ಹೌದಾ? ಹೋಯ್ತಾ ನಿಮ್ಗೆ? ಗೊತ್ತಾಯ್ತಪ್ಪ. ಹಾ. ಕೆಂಪಿರುವೆ. ನಾನು ಅದು ತುರ್ಸ್ಕೊಳ್ತಾ ಇದ್ದೀವಿ ಅಂತಂದೆ. ಇವ ಬೆನ್ನೆಲ್ಲ ಕಪ್ಪು ಗಾಯ ಆಗಿದೆ. ಯಾವುದೋ ಕಾಯಿಲೆ ಉಂಟು. 15 ದಿವಸ ಬಿಟ್ಟರೆ ಕೆಂಪಾಗ್ತದೆ, ಅಯ್ಯಯ್ಯೋ. ಆಮೇಲೆ ಹುಳ ಆಗ್ತದೆ, ಆಮೇಲೆ ನಾ ಮೇಲೆ ಹೋಗುದು. ನೀವು ದ್ವಾಸೆ ಮುಚ್ಚಿಡ್ಕೊಂಡು ಬಂದ ನೋಡಿ, ಅಲ್ಲಿಗೆ ಗೊತ್ತಾಯ್ತು ನಂಗೆ. ನಿಮ್ಮ ಅನುಮಾನ ಬಂದೇ ನಾವು ಹಿಂದೆ ಬಿದ್ದದ್ದು. ನೀವು ವೈದ್ಯನ ಅಲ್ವಾ ಗೊತ್ತಾಗ್ಬೇಕಂತ ಆಲೋಚನೆ ಮಾಡ್ತಿದ್ದು. ಹೇಳ್ಕೊಡ್ಲಿಕ್ಕೆ ಮಹಾರಾಜರ ತಮ್ಮ, ಗಟ್ಟಿ ಕೇಳಲಿಕ್ಕೂ ಇಲ್ಲ, ನಮ್ಗವ್ರು ಜೋರಾಗ್ತಾರೆ. ಹಾಗಾಗಿ ಅವ್ ಏನು ನೋಡ್ಬೇಕಂತಲೇ ಈ ರೀತಿಯಾಗಿ ಬಂದದ್ದು ನಾನು. ಇವತ್ತು ನಾನು ಬೆನ್ನು ಬಿಡುದೇ ಇಲ್ಲ ನೋಡುವ.